ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಜೀವನದ ಎರಡು ಬಹುಮುಖ್ಯವಾದ ವಿಷಯಗಳ ಬಗ್ಗೆ ಮಾತಾಡೋಣ. ಒಂದು ನಮ್ಮ ಜೇಬಲ್ಲಿರೋ ಹಣ, ಇನ್ನೊಂದು ನಮ್ಮ ತಲೆಯಲ್ಲಿರೋ ನೆಮ್ಮದಿ. ಇವೆರಡಕ್ಕೂ ನಾವು ಊಹಿಸೋದಿಕ್ಕಿಂತ ಒಂದು ದೊಡ್ಡ, ಆಳವಾದ ಸಂಬಂಧವಿದೆ. ಕೆಲವೊಮ್ಮೆ ಇದೊಂದು ಮುರಿಯೋಕ್ ಆಗದ ಚಕ್ರದ ಹಾಗೆ. ಈ ಸಂಬಂಧ ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದರ ಬಗ್ಗೆ ನಮ್ಗೆ ನಿಜವಾಗ್ಲೂ ಎಷ್ಟು ಗೊತ್ತು ಅನ್ನೋದನ್ನ ಇವತ್ತು ನೋಡೋಣ. ಈ ಪ್ರಶ್ನೆ ಇದೆಯಲ್ಲ, ನಮ್ಮಲ್ಲಿ ಬಹುಶಃ ಎಲ್ರೂ ಒಂದಲ್ಲ ಒಂದು ಸಲ ಇದನ್ನ ಕೇಳ್ಕೊಂಡಿರ್ತೀವಿ. ತಿಂಗಳ ಕೊನೆಯಲ್ಲಿ ಬರೋ ಬಿಲ್ಲಿರ್ಬಹುದು, ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬೋದು, ಅಥವಾ ಇದ್ದಕ್ಕಿದ್ದ ಹಾಗೆ ಬರೋ ಮೆಡಿಕಲ್ ಖರ್ಚು. ಹಣದ ಟೆನ್ಷನ್ ಅನ್ನೋದು ಎಲ್ರಿಗೂ ಒಂದಲ್ಲ ಒಂದು ರೂಪದಲ್ಲಿ ಇದ್ದೇ ಇರುತ್ತೆ ಅಲ್ವಾ? ಈ ಚಿಂತೆ ಸುಮ್ನೆ ಬಂದ್ಹೋಗೋದಲ್ಲ, ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಹಾಳು ಮಾಡ್ಬಿಡುತ್ತೆ. ನೋಡಿ, ಇದ್ರಲ್ಲಿರೋ ಅಸ್ಲಿ ವಿಷಯ ಏನು ಅಂದ್ರೆ, ಇದು ಒನ್ ವೇ ಟ್ರಾಫಿಕ್ ಅಲ್ಲ. ಅಂದ್ರೆ ಬರೀ ಹಣದ ಸಮಸ್ಯೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲ್ಲ. ನಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ಲ ಅಂದ್ರೆ ಅದು ನೇರವಾಗಿ ನಮ್ಮ ಹಣಕಾಸಿನ ನಿರ್ವಹಣೆ ಮೇಲೆ ಎಫೆಕ್ಟ್ ಮಾಡತ್ತೆ. ಇದು ಎರಡೂ ಕಡೆನೂ ಹರಿತವಾಗಿರೋ ಕತ್ತಿ ಇದ್ದಾಗೆ. ಸರಿ, ಹಾಗಿದ್ರೆ ಈ ವಿಷವರ್ತುಲ ಅಂದ್ರೆ ಏನು? ಅದ್ರೊಳಗಡೆ ಇಟ್ಟು ನೋಡೋಣ ಬನ್ನಿ. ಇದನ್ನ ಯಾಕೆ ವಿಷವರ್ತುಲ ಅಂದ್ರೆ ವಿಶೇಷ ಸೈಕಲ್ ಅಂತ ಕರೀತಾರೆ ಅಂದ್ರೆ, ಒಮ್ಮೆ ಸಿಕ್ಕಿ ಹಾಕೊಂಡ್ರೆ ಅದ್ರಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ. ಯೋಚನೆ ಮಾಡಿ, ಹಣಕಾಸಿನ ತೊಂದರೆ ಶುರುವಾಯ್ತು ಅಂದ ತಕ್ಷಣ ಮನಸ್ಸಲ್ಲಿ ಟೆನ್ಷನ್, ಆತಂಕ ಶುರುವಾಗತ್ತೆ. ಆ ಟೆನ್ಷನಲ್ಲಿ ಒಳ್ಳೆ ಆರ್ಥಿಕ ನಿರ್ಧಾರ ತಗೊಳ್ಳೋಕಾಗತ್ತಾ? ನೀವೇ ಹೇಳಿ. ಕೆಲಸದ ಮೇಲೆ ಗಮನ ಕೊಡೋಕಾಗಲ್ಲ, ಇದರಿಂದ ದುಡ್ಡು ಬರೋದು ಕಮ್ಮಿಯಾಗುತ್ತೆ, ಪರಿಸ್ಥಿತಿ ಇನ್ನೂ ಕೆಡುತ್ತೆ. ಹೀಗೆ ಒಂದಕ್ಕೊಂದು ಸೇರಿ ಇದೊಂದು ದೊಡ್ಡ ಚಕ್ರವಾಗ್ಬಿಡುತ್ತೆ. ಸಂಶೋಧಕರು ಇದನ್ನ ವಿವರಿಸೋಕೆ ಎರಡು ಪದಗಳನ್ನ ಬಳಸ್ತಾರೆ. ಒಂದು ಸೋಷಿಯಲ್ ಕಾಸೇಷನ್, ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಬಡತನ ಅಥವಾ ಸಾಲ ನಮ್ಮ ಮಾನಸಿಕ ಆರೋಗ್ಯವನ್ನ ಹಾಳ್ಮಾಡೋದು. ಇನ್ನೊಂದು ಸೋಷಿಯಲ್ ಡ್ರಿಫ್ಟ್, ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಸರಿಯಿಲ್ದಿದ್ದಾಗ ನಾವು ಆರ್ಥಿಕವಾಗಿ ಕೆಳಗೆ ಜಾರೋದು. ಈ ಎರಡೂ ಸೇರಿದಾಗ ಆ ವಿಷವರ್ತುಲ ಕಂಪ್ಲೀಟ್ ಆಗುತ್ತೆ. 3.5 ಪಟ್ಟು ಹೆಚ್ಚು, 3.5x. ಇದು ಸಣ್ಣ ಸಂಖ್ಯೆ ಅಲ್ಲ. ಯೋಚನೆ ಮಾಡಿ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಸಾಲದ ಸುಳಿಗೆ ಬೀಳೋ ಸಾಧ್ಯತೆ ಬೇರೆಯವರಿಗಿಂತ 3.5 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಸಂಶೋಧನೆ ಹೇಳುತ್ತೆ. ಇದು ಕೇವಲ ಮಾತಲ್ಲ, ಅಂಕಿಅಂಶಗಳು ತೋರಿಸ್ತಿರೋ ಸತ್ಯ. ಈ ಸಮಸ್ಯೆ ಮೊದಲಿಂದನೂ ಇತ್ತು, ಆದ್ರೆ ಇತ್ತೀಚೆಗೆ ಯಾಕೆ ಇಷ್ಟು ದೊಡ್ಡದಾಗಿದೆ? ಯಾಕೆ ಈ ವಿಷವರ್ತುಲ ಇನ್ನಷ್ಟು ಗಟ್ಟಿಯಾಗ್ತಿದೆ? ನೋಡಿ, 2018ರಲ್ಲಿ ಸುಮಾರು 21% ಜನರಿಗೆ ಮಾನಸಿಕ ಆರೋಗ್ಯದ ಸವಾಲುಗಳಿತ್ತು. ಆದ್ರೆ 2021ಕ್ಕೆ ಬರುವಷ್ಟರಲ್ಲಿ ಏನಾಯ್ತು ಗೊತ್ತಾ? ಈ ಸಂಖ್ಯೆ ಸೀದಾ 30%ಗೆ ಜಿಗ್ದಿದೆ. ಕೇವಲ 3 ವರ್ಷದಲ್ಲಿ ಇಷ್ಟು ದೊಡ್ಡ ಜಂಪ್. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನಮಗೆಲ್ಲ ಚೆನ್ನಾಗೇ ಗೊತ್ತು. ಅದೇ ಕೋವಿಡ್-19 ಸಾಂಕ್ರಾಮಿಕ. ಹೌದು, ತಜ್ಞರು ಹೇಳೋದು ಅದನ್ನೇ. ಕೋವಿಡ್ ಸಾಂಕ್ರಾಮಿಕ, ಅದ್ರಿಂದ ಬಂದ ಆರ್ಥಿಕ ಸಂಕಷ್ಟ, ಕೆಲಸ ಕಳ್ಕೊಂಡಿದ್ದು, ಆಮೇಲೆ ಶುರುವಾದ ವಿಪರೀತ ಬೆಲೆ ಏರಿಕೆ, ಇದೆಲ್ಲ ಸೇರಿ ಉರಿಯೋ ಬೆಂಕಿಗೆ ತುಪ್ಪ ಸುರ್ಧಗೆ ಆಗಿದೆ. ಸರಿ, ಸಮಸ್ಯೆ ಇದೆ, ಅದು ದಿನೇ ದಿನೇ ದೊಡ್ಡಾಗ್ತಿದೆ ಅಂತ ನಮ್ಗೆಲ್ಲ ಗೊತ್ತಾಯ್ತು. ಆದ್ರೆ ಇಲ್ಲೊಂದು ಸರ್ಪ್ರೈಸ್ ಇದೆ. ಇಷ್ಟೆಲ್ಲ ಗೊತ್ತಿದ್ರೂ ಈ ವಿಷಯದ ಬಗ್ಗೆ ನಮ್ಗೆ ಪೂರ್ತಿಯಾಗಿ ಇನ್ನೂ ಅರ್ಥವಾಗಿಲ್ಲ. ನಮ್ಮ ತಿಳುವಳಿಕೆಯಲ್ಲೇ ದೊಡ್ಡ ದೊಡ್ಡ ಗ್ಯಾಪ್ಗಳಿವೆ. ಹೌದು, ನೀವು ಕೇಳ್ತಾ ಇರೋದು ಸರಿ. ತಜ್ಞರಿಗೆ ಸಮಸ್ಯೆ ಗೊತ್ತಿದೆ, ಆದ್ರೆ ಅದಕ್ಕೆ ಒಂದು ಪಕ್ಕಾ ಶಾಶ್ವತ ಪರಿಹಾರ ಯಾವುದು ಅಂತ ಅವರಿಗೂ ಪೂರ್ತಿ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಈ ಬಗ್ಗೆ ನಡೀತಿರೋ ಸಂಶೋಧನೆಗಳಲ್ಲೇ ಕೆಲವು ಮುಖ್ಯವಾದ ಮಿತಿಗಳಿವೆ. ಮೊದಲನೇದಾಗಿ, ದೀರ್ಘಕಾಲದ ಅಧ್ಯಯನಗಳೇ ಇಲ್ಲ. ಅಂದ್ರೆ ಹೇಗಪ್ಪ ಅಂದ್ರೆ, ಯಾರಾದ್ರೂ ಒಬ್ಬರ ಜೀವನವನ್ನ 10-20 ವರ್ಷ ಫಾಲೋ ಮಾಡಿ ಅವರ ಹಣಕಾಸು ಮತ್ತು ಮನಸ್ಥಿತಿ ಹೇಗೆಲ್ಲ ಬದಲಾಯ್ತು ಅಂತ ಯಾರೂ ಸ್ಟಡಿ ಮಾಡಿಲ್ಲ. ನಮ್ಗೆ ಸಿಗ್ತಿರೋದು ಬರೀ ಒಂದು ಕ್ಷಣದ ಫೋಟೋ, ಇಡೀ ಸಿನಿಮಾ ಅಲ್ಲ. ಎರಡನೇದು, ಹಣಕಾಸಿನ ಸಮಸ್ಯೆ ಅಂದ್ರೆ ಏನು ಅನ್ನೋದಕ್ಕೆ ಒಂದೇ ಅರ್ಥ ಇಲ್ಲ. ಒಬ್ರು ಸಾಲವನ್ನೇ ನೋಡ್ತಾರೆ, ಇನ್ನೊಬ್ರು ತಿಂಗಳ ಸಂಬಳವನ್ನೇ ನೋಡ್ತಾರೆ. ಹೀಗೆ ಬೇರೆ ಬೇರೆ ಅಳತೆಗೋಲು ಬಳಸಿದ್ರೆ ರಿಸಲ್ಟ್ ಕೂಡ ಬೇರೆ ಬೇರೆ ಬರುತ್ತಲ್ವಾ? ಇದರಿಂದ ಸರಿಯಾದ ಚಿತ್ರಣ ಸಿಕ್ಕೋಲ್ಲ. ಮೂರನೇ ಮತ್ತು ಬಹು ಮುಖ್ಯವಾದದ್ದು, ನಾವು ಕೊಡುವ ಪರಿಹಾರಗಳು ಅಂದ್ರೆ ಸಲಹೆಗಳು, ಸಹಾಯ, ಇವೆಲ್ಲ ಲಾಂಗ್ ರನ್ನಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ಡೇಟಾನೇ ಇಲ್ಲ. ಹೀಗೆ ನಮ್ಮ ತಿಳುವಳಿಕೆಯಲ್ಲೇ ಇಷ್ಟೆಲ್ಲ ಗ್ಯಾಪ್ಗಳಿದ್ದಾಗ ಸರಿಯಾದ ಪರಿಹಾರ ಕಂಡಿಡಿಯೋದು ಎಷ್ಟು ಕಷ್ಟ ಅಲ್ವಾ? ಬಹುಶಃ ನಾವು ಈ ಸಮಸ್ಯೆಯನ್ನ ನೋಡೋ ರೀತಿಯನ್ನೇ ಬದಲಾಯಿಸ್ಬೇಕೇನೋ. ಇದನ್ನ ಕೇವಲ ಒಂದು ವಿಷವರ್ತುಲ ಅನ್ನೋದಕ್ಕಿಂತ ನಮ್ಮ ಡಿಎನ್ಎ ತರ ಒಂದು ಡಬಲ್ ಹೆಲಿಕ್ಸ್ ಅಂತ ಕರೆಯೋದು ಹೆಚ್ಚು ಸರಿ ಅನ್ಸುತ್ತೆ. ಒಂದ್ ಎಳೆ ನಮ್ಮ ಹಣಕಾಸು, ಇನ್ನೊಂದು ನಮ್ಮ ಮನಸ್ಸು. ನೋಡಿ ಹೇಗೆ ಒಂದಕ್ಕೊಂದು ಹೆಣೆದ್ಕೊಂಡಿದೆ ಅಂತ. ಒಂದನ್ನ ಸ್ವಲ್ಪ ಅಲ್ಲಾಡಿಸ್ತ್ರೂ ಇನ್ನೊಂದು ತಾನಾಗೇ ಅಲ್ಲಾಡುತ್ತೆ. ಈ ಮಾಡೆಲ್ ಸಮಸ್ಯೆಯ ಆಳವನ್ನ ಹೆಚ್ಚು ಸರಿಯಾಗಿ ತೋರಿಸುತ್ತೆ.
ಹಾಗಿದ್ರೆ ಸದ್ಯಕ್ಕೆ ನಮಗೇನ್ ಗೊತ್ತು ಮತ್ತು ನಾವಿನ್ನೂ ಏನ್ ತಿಳ್ಕೋಬೇಕು? ನೋಡಿ, ನಮ್ಗೆ ಕೆಲವು ಶಾರ್ಟ್ ಟರ್ಮ್ ಸುಧಾರಣೆಗಳು ಗೊತ್ತು. ಸಾಲದ ಬಗ್ಗೆ ಕೌನ್ಸಿಲಿಂಗ್ ಕೊಟ್ರೆ ಆ ಕ್ಷಣಕ್ಕೆ ಟೆನ್ಷನ್ ಕಡಿಮೆ ಆಗ್ಬೋದು. ಇದು ನಮ್ಗೆ ಗೊತ್ತಿರೋದು. ಆದ್ರೆ ನಾವು ತಿಳ್ಕೋಬೇಕಾಗಿರೋದೇನು ಅಂದ್ರೆ, ಇದೇ ಪರಿಹಾರ 5 ವರ್ಷ 10 ವರ್ಷ ಆದ್ಮೇಲೂ ಕೆಲಸ ಮಾಡ್ತಾಂತ? ಈ ದೀರ್ಘಕಾಲದ ಪರಿಣಾಮದ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ಇದೇ ಅಸಲಿ ಸವಾಲ್. ಈ ಎಲ್ಲಾ ಮಾತುಕತೆಯ ನಂತರ ಈಗ ನಮ್ಮ ಮುಂದಿರೋ ಪ್ರಶ್ನೆ, ಮುಂದಿನ ದಾರಿ ಯಾವುದು? ನಾವೇನ್ ಮಾಡ್ಬೇಕು? ನಮ್ಗೆ ನಿಜವಾದ ಶಾಶ್ವತ ಪರಿಹಾರ ಬೇಕು ಅಂದ್ರೆ ಈ ತಾತ್ಕಾಲಿಕ ಕ್ರಮಗಳನ್ನ ಬಿಟ್ಟು ಮುಂದೆ ಯೋಚಿಸ್ಬೇಕು. ನಮ್ಗೆ ಬೇಕಾಗಿರೋದು ದೀರ್ಘಕಾಲದ ವ್ಯವಸ್ಥಿತವಾದ ಸಂಶೋಧನೆ. ಜನರ ಜೀವನವನ್ನ ವರ್ಷಗಟ್ಲೆ ಫಾಲೋ ಮಾಡಿ ಯಾವುದು ವರ್ಕ್ ಆಗತ್ತೆ, ಯಾವುದು ಆಗಲ್ಲ, ಯಾಕೆ ಆಗಲ್ಲ ಅಂತ ಆಳವಾಗಿ ಅರ್ಥ ಮಾಡ್ಕೋಬೇಕು. ಹಾಗಿದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಳೋಣ. ಕೋಟ್ಯಾಂತರ ಜನರ ಬದುಕನ್ನೇ ಅಲ್ಲಾಡಿಸ್ತಿರೋ ಈ ಹಣ ಮನಸ್ಸಿನ ವಿಷವರ್ತುಲವನ್ನ ಶಾಶ್ವತವಾಗಿ ಮುರಿಯೋ ದಾರಿ ಕಂಡುಹಿಡಿಯೋಕೆ ನಾವು ಇನ್ನೆಷ್ಟು ದಿನ ಕಾಯ್ಬೇಕು? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀನಿ. ಖಂಡಿತ ಯೋಚಿಸಿ.